ಶ್ರೀ ಗುರು ಬಸವಲಿಂಗಾಯ ನಮಃ. ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ ಸ್ಥಾಪನೆ ಮಾಡೋದರ ಮೂಲಕ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ, ಸರ್ವ ಸಮಾನತೆಗಾಗಿ ಸರ್ವರಿಗೂ ಒಬ್ಬನೇ ಒಬ್ಬ ದೇವ, ಅಂತಹ ದೇವನ ತತ್ವವನ್ನು ಈ ಭಾರತ ದೇಶದಲ್ಲಿರ್ತಕ್ಕಂಥ ಸರ್ವರಿಗೂ ಸತ್ಯವನ್ನು ತಿಳಿಸುವ ಸಲುವಾಗಿ ಅನುಭವ ಮಂಟಪ ಸ್ಥಾಪನೆ ಮಾಡಿದರು. ಅಂತಹ ಅನುಭವ ಮಂಟಪದಲ್ಲಿ 770 ಜನ ಅಮರಗಣಗಳು, ಲಕ್ಷದ ಮೇಲೆ 96,000 ಎಲ್ಲ ಉತ್ಪಾದಕ ದುಡಿಯುವ ವರ್ಗದವರು ಈ ಅರಿವೇ ಗುರು, ದೇಹವೇ ದೇವಸ್ಥಾನ, ಕಾಯಕವೇ ಕೈಲಾಸವೆಂದು ನಂಬಿ ಅವರವರ ಕಾಯಕಗಳನ್ನು ಮುಗಿಸಿಕೊಂಡು ಅನುಭವ ಮಂಟಪದಲ್ಲಿ ಭಾಗಿಯಾಗಿ ಸತ್ಯದ ಚಿಂತನೆಗಳನ್ನು ಮಾಡುವುದರ ಮೂಲಕ ನಮಗೆ ನುಡಿ ಮತ್ತು ನಡೆ ಒಂದಾಗಿಸಿಕೊಂಡು ಕೊಟ್ಟಿರ್ತಕ್ಕಂಥ ವಚನಗಳು. ಅಂತಹ ಶರಣರ ವಚನಗಳಲ್ಲಿ ಇವತ್ತು ಅಣ್ಣ ಬಸವಣ್ಣನವರ ಒಂದು ವಚನ ನಮಗೆ ನೆನಪಿಗೆ ಬರ್ತಾ ಇದೆ. ಇವತ್ತಿನ ಈ ಪರಿಸ್ಥಿತಿ ನೋಡಿದಾಗ ಮನೆ ಒಳಗೆ ಮನೆ ಒಡೆಯ ಇದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆ ಒಳಗೆ ರಜ ತುಂಬಿ, ಈ ಮನೆ ಒಳಗೆ ಮನೆ ಒಡೆಯ ಇದ್ದಾನೋ ಇಲ್ಲವೋ, ಈ ತನುವಿನೊಳಗೆ ಹುಸಿ ತುಂಬಿ ಈ ಮನದೊಳಗೆ ಒಂದು ವಿಷಯಗಳು ತುಂಬಿ, ಮನೆಯೊಳಗೆ ಈ ಮನೆಯೊಳಗೆ ಮನೆ ಒಡೆಯ ಇಲ್ಲ ಇಲ್ಲ ಕೂಡಲ ಸಂಗಮ ದೇವ. ಇವತ್ತ ಬಸವ ಕಲ್ಯಾಣದಲ್ಲಿ ಬಸವಾದಿ ಶಿವಶರಣರ ಹಿಂದೂ ಸಮಾವೇಶ ಅಂಥೇಳಿ ಇಟ್ಟುಕೊಂಡು ಇವತ್ತ ದೇಶದಲ್ಲಿ ಅನೇಕ ಸಮಸ್ಯೆಗಳಿವೆ. ಈ ರಾಜಕಾರಣಿಗಳಾದವರಾಗಲಿ, ಈ ದೇವರು ಧರ್ಮದ ಬಗ್ಗೆ ಮಾತನಾಡ್ತಕ್ಕಂಥವರಾಗಲಿ, ಅವರೆಲ್ಲರೂ ಈ ವಚನವನ್ನು ಗಮನಿಸಬೇಕು. ಪ್ರತಿಯೊಂದು ಹಳ್ಳಿಗಳಿಗೆ, ಪಟ್ಟಣಗಳಿಗೆ ಒಳ್ಳೆಯ ರಸ್ತೆಗಳು, ಶಾಲಾ ಕಟ್ಟಡಗಳು, ರೈತರ ಸಮಸ್ಯೆಗಳು, ಹೀಗೆ ಅನೇಕ ನೂರಾರು ಸಮಸ್ಯೆಗಳ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಈ ಎಲ್ಲ ಸಮಸ್ಯೆಗಳ ಬಗ್ಗೆ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಒಬ್ಬ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಮೋಸ, ವಂಚನೆ, ಕಪಟ, ಸುಳ್ಳು, ಒಳ್ಳು, ಪೊಳ್ಳು ಇವೆಲ್ಲ ತೆಗೆದುಹಾಕಲು ಇಂತಹ ವಚನಗಳನ್ನು ಬರೆದಿದ್ದಾರೆ. ಆ ಕಾರಣಕ್ಕಾಗಿ ಒಂದು ಹೊಸ ಕಟ್ಟಡ ಕಟ್ಟಿದಾಗ ಆ ಮನೆ ದಿನನಿತ್ಯ ಸ್ವಚ್ಛ ಮಾಡಿಕೊಂಡರೆ ಅದು ಅಲ್ಲಿ ವಾಸ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ. ಒಂದು ವೇಳೆ ಆ ಮನೆ ಬಿಟ್ಟು ಒಂದು ತಿಂಗಳ ಪರ್ಯಂತ ಮನೆ ಬಿಟ್ಟು ಹೋದಾಗ ಅಲ್ಲೆಲ್ಲ ಒಳಗಡೆ ಕಸ ತುಂಬಿಕೊಳ್ತದೆ, ಬಾಗಿಲು ಮುಂದೆ ಹುಲ್ಲು ನಾಟ್ತದೆ, ಒಳಗಡೆ ಹೆಗ್ಗಣ, ಇಲಿ, ಎಲ್ಲ ಜಿರಳೆಗಳು, ವಾತಾವರಣ ಕೆಟ್ಟದಾಗಿಬಿಡ್ತದೆ. ಹಾಗೆಯೇ ಈ ಶರೀರ ಅಂತಕ್ಕಂಥದ್ದೊಂದು ಕೂಡ ಮನೆ. ಈ ಮನೆ ಒಳಗೆ ಸೃಷ್ಟಿಕರ್ತ ನಮ್ಮೆಲ್ಲರನ್ನು ಮಾಡಿ ಒಳಗೆ ಇದ್ದಾನಲ್ಲ, ಈ ಒಳಗೆ ಇರ್ತಕ್ಕಂಥ ದೇವನನ್ನು ಅರಿತುಕೊಂಡು ಆತ್ಮಸಾಕ್ಷಿಯಿಂದ ಬದುಕಿ ಸಮಾಜಕ್ಕೆ ಒಳ್ಳೆಯದನ್ನು ಬಯಸ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡೋದ್ರ ಬದಲಾಗಿ ಈ ಮನಸ್ಸಿನಲ್ಲಿ ಇದೆಲ್ಲ ಸುಳ್ಳು, ಗೊಳ್ಳು, ಪೊಳ್ಳು ಇಟ್ಟುಕೊಂಡು ಒಂದು ಸತ್ಯದ ವಿಚಾರಗಳನ್ನು ತಿರುಚುವ ಕಾರ್ಯ ಏನು ಮಾಡ್ತಾ ಇದ್ದಾರಲ್ಲ, ಇದು ನಿಜಕ್ಕೂ ಸಮಾಜಕ್ಕೆ, ದೇಶಕ್ಕೆ, ಎಲ್ಲರಿಗೂ ಬಹಳಷ್ಟು ಹಾನಿಯಾಗಲಿದೆ. ಈ ಥರ ಹೀಗೆ ಮುಂದುವರಿದರೆ ಈ ದೇಶದಲ್ಲಿ ಮಾನಸಿಕ ರೋಗಿಗಳು ಹೆಚ್ಚಾಗುತ್ತಾರೆ, ಅಪರಾಧಿಗಳ ಸಂಖ್ಯೆ ಹೆಚ್ಚಾಗುತ್ತದೆ, ಈಗಾಗಲೇ ಹೆಚ್ಚಾಗಿದೆ, ಭ್ರಷ್ಟಾಚಾರ ಹೆಚ್ಚಾಗುತ್ತದೆ, ಮನುಷ್ಯರಲ್ಲಿ ಪ್ರೀತಿಯನ್ನು ಕಡಿಮೆ ಆಗುತ್ತದೆ, ಜಾತಿ ಭೇದ ಭಾವಗಳು ಹೆಚ್ಚಾಗ್ತಾ ಇವೆ, ಹಲವು ಮೂಢ ರೂಢಿಗಳು ಹೆಚ್ಚಾಗ್ತಾ ಇವೆ. ಇವೆಲ್ಲ ಸಮಸ್ಯೆಗಳಿಗೆ ಬಸವ ಕಲ್ಯಾಣದ 12ನೇ ಶತಮಾನದ ವಿಶ್ವ ಸಂವಿಧಾನ ಅನುಭವ ಮಂಟಪದಲ್ಲಿ ಕೊಟ್ಟಿರ್ತಕ್ಕಂಥ ಈ ವಚನಗಳನ್ನು ನಾವೆಲ್ಲರೂ ಓದಬೇಕು. ಬರೀ ಬಸವಣ್ಣನವರ ಹೆಸರು ಭಾವಚಿತ್ರ ಹಾಕಿಕೊಂಡು ಅವರ ವಿಚಾರಗಳ ವಿರುದ್ಧವಾಗಿ
ಸುಳ್ಳು ಜನರ ಮುಂದೆ ಹೇಳ್ತಕ್ಕಂಥದ್ದು ಮಾಡುವುದು ಸಮಾಜಕ್ಕೆ ದ್ರೋಹ ಬಗೆದಂತೆ ಆಗುತ್ತೆ ಎಂದು ಹೇಳುತ್ತಾ, ಈ ದ್ರೋಹ ಬಗೆಯೋದನ್ನು ಬಿಟ್ಟು ಬಸವಣ್ಣನವರನ್ನು ಎಲ್ಲ ಶರಣರು ಧರ್ಮಗುರು ಅಂತ ಅಪ್ಪಿಕೊಂಡಿದ್ದಾರೆ. ಅದೇ ರೀತಿ ಯಾರೇ ಆಗಲಿ ಈ ದೇಶದ ಒಳಿತಿಗಾಗಿ ನಾವೆಲ್ಲರೂ ಬಸವಣ್ಣನವರ ತತ್ವವನ್ನು ಸರಿಯಾಗಿ ವಚನಗಳನ್ನು ಓದೋಣ. ಆಡುವ ಭಾಷೆ ಕನ್ನಡದಲ್ಲಿ ಇರುತ್ತವೆ ಎಂದು ಹೇಳುತ್ತಾ ಅರ್ಥ ಮಾಡಿಕೊಳ್ಳೋಣ. ನಮ್ಮಲ್ಲಿರ್ತಕ್ಕಂಥ ತಪ್ಪುಗಳನ್ನು ಹೊರಗೆ ಹಾಕಿ ಈ ಮನೆಯೊಳಗೆ ಸೃಷ್ಟಿಕರ್ತ ಇಟ್ಟುಕೊಂಡು ನಾವು ಆತ್ಮಸಾಕ್ಷಿಯಿಂದ ಬದುಕೋಣ. ಈ ಥರ ಬದುಕಿದರೆ ಭಾರತ ದೇಶದಲ್ಲಿ ಅಪರಾಧಿಗಳ ಸಂಖ್ಯೆ ಕಡಿಮೆ ಆಗುತ್ತವೆ, ಪೊಲೀಸ್ ಸ್ಟೇಷನ್ಗಳು ಕಡಿಮೆ ಆಗುತ್ತವೆ, ಮಾನಸಿಕ ರೋಗಿಗಳು ಕಡಿಮೆ ಆಗುತ್ತವೆ, ಅಪರಾಧಿಗಳ ಸಂಖ್ಯೆ ಕಡಿಮೆ ಆಗುತ್ತವೆ. ಇವೆಲ್ಲವೂ ಕೂಡ ಕಡಿಮೆ ಆಗಲು ಸಾಧ್ಯವಿದೆ ಮತ್ತು ಎಲ್ಲರೂ ಒಂದಾಗಿ ಪ್ರೀತಿಯಿಂದ ಬದುಕಲು ಬರುತ್ತದೆ ಎಂದು ಹೇಳುತ್ತಾ, ತಮ್ಮೆಲ್ಲರ ಹೃದಯಕ್ಕೆ ತಟ್ಟಿದೆ. ಆದರೆ 150 ಕೋಟಿ ಭಾರತೀಯರಿಗೆ ಅಣ್ಣ ಬಸವಣ್ಣನವರ ಈ ವಚನವನ್ನು ತಲುಪಿಸುವ ಕಾರ್ಯ ಮಾಡುವಿರೆಂದು ವಿನಂತಿಸಿಕೊಳ್ತಾ, ಮತ್ತೊಮ್ಮೆ ಇಡೀ ಭಾರತ ಅಷ್ಟೇ ಅಲ್ಲ, ಜಗತ್ತಿನ ಮಾನವರೆಲ್ಲರಿಗೂ ಬಸವನಾಡು, ಶರಣರ ನಾಡು, ಅನುಭವ ಮಂಟಪ, ಬಸವ ಕಲ್ಯಾಣದ ಭೂಮಿಯಿಂದ ಬಾಗಿದ ತಲೆ, ಮುಗಿದ ಕೈಲಿಂದ ಶರಣ.